ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರಿಗೆ ಹೃದಯಪೂರ್ವಕ ಸ್ವಾಗತ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಲ್ಲ. ನೀವು ಮೌನವಾಗಿ ಸಹಿಸುತ್ತಾ ಬಂದ ನೋವು, ದ್ರೋಹ, ಹೋರಾಟ ಎಲ್ಲವೂ ಕೂಡ ಇದನ್ನು ಈಗ ಅಂತ್ಯ ಆಗೋದಕ್ಕೆ ಹತ್ತಿರ ಬರ್ತಾ ಇದೆ. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಕುಜಗ್ರಹ ಜೊತೆಗೆ ಗುಪ್ತ ಶಕ್ತಿಯ ಪ್ರತೀಕವಾದ ರಾಹು ಕೇತು ಪ್ರಭಾವ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವನ್ನು ತರ್ತಾ ಇದೆ. ವೃಶ್ಚಿಕ ರಾಶಿಯವರು ಹೊರಗೆ ಶಾಂತವಾಗಿದ್ದರೂ ಕೂಡ ಒಳಗೆ ಅಗ್ನಿಯಂತೆ ಉರಿಯುವವರು. ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಗೆ ಪ್ರಾಣ ಕೊಡುವಷ್ಟು ನಿಷ್ಠೆ, ಆದರೆ ದ್ರೋಹ ಮಾಡಿದವರಿಗೆ ಮೌನದಲ್ಲೇ ಪಾಠ ಕೊಡುವಷ್ಟು ಕಲಿಸುವ ಒಂದು ಶಕ್ತಿಯನ್ನು ನೀವು ಹೊಂದಿರ್ತೀರ. ಕಳೆದ ಕೆಲವು ತಿಂಗಳಲ್ಲಿ ನೀವು ಅನುಭವಿಸಿದ ಅವಮಾನ, ಹಣದ ತೊಂದರೆ, ಸಂಬಂಧಗಳ ಬಿರುಕು ಇವು ನಿಮ್ಮ ತಪ್ಪಿನಿಂದ ಅಲ್ಲ, ಇದು ನಿಮ್ಮ ಪರೀಕ್ಷಾ ಕಾಲ. ಆದರೆ ಈಗ ಕಾಲಚಕ್ರ ತಿರುಗ್ತಾ ಇದೆ. ನೀವು ಊಹಿಸದ ವ್ಯಕ್ತಿಯ ಮೂಲಕ, ಊಹಿಸದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಅನ್ನೋದು ಬರುತ್ತೆ. ಅದು ಉದ್ಯೋಗ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಅಥವಾ ಅಚಾನಕ್ ಹಣದ ಸಹಾಯ ಆಗಿರಬಹುದು. ಈ ಸಮಯದಲ್ಲಿ ನೀವು ಒಂಟಿಯಾಗಿ ಇದ್ದರೂ ದೈವಶಕ್ತಿ ನಿಮ್ಮ ಬೆನ್ನ ಹಿಂದೆ ನಿಂತಿದೆ ಅನ್ನೋದನ್ನು ಮರೆಯಬೇಡಿ. ವೃಶ್ಚಿಕ ರಾಶಿ ಇವರಿಗೆ ಜೀವನದಲ್ಲಿ ಸ್ತ್ರೀ ಪಾತ್ರ ಅತ್ಯಂತ ಮಹತ್ವ ಆಗಿತ್ತು. ಕೆಲವರಿಗೆ ಸ್ತ್ರೀ ರೂಪದಲ್ಲಿ ತಾಯಿ ಇರಬಹುದು, ಕೆಲವರಿಗೆ ಪತ್ನಿ, ಇನ್ನು ಕೆಲವರಿಗೆ ಸಹೋದರಿ ಅಥವಾ ಕೆಲಸದ ಸ್ಥಳದ ಮಹಿಳೆ. ಈ ಸ್ತ್ರೀ ನಿಮ್ಮ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿರ್ತಾರೆ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಆ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆಕೆಯ ಸಲಹೆ ಅಥವಾ ಸಹಾಯ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತೆ. ನೀವು ಸಾಲುಗಳಲ್ಲಿ ಸಿಲುಕಿದ್ರೆ ಎಂಥ ಸಾಲ ಆದರೂ ಕೂಡ ಈ ಸಾಲಗಳಿಂದ ಹೊರಬರುವ ಮಾರ್ಗವನ್ನು ಅವರು ಹೇಳಿಕೊಡ್ತಾರೆ ನಿಮಗೆ. ನೀವು ಕೆಲಸ ಮಾಡ್ತಿದ್ರೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಬರುತ್ತೆ. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ.
ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ,
ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು
ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬಿಸ್ನೆಸ್ ಮಾಡುವವರಿಗೆ ಅಚಾನಕ್ ದೊಡ್ಡ ಆರ್ಡರ್ ಅಥವಾ ಹೊಸ ಪಾರ್ಟ್ನರ್ ಸಿಗುವ ಯೋಗ ಇದೆ. ಇನ್ನು ವಿವಾಹವಾದ ವೃಶ್ಚಿಕ ರಾಶಿಯವರಿಗೆ ಪತ್ನಿಯ ಭಾಗ್ಯದಿಂದ ಮನೆ, ಭೂಮಿ, ಬಂಗಾರ ಅಥವಾ ವಾಹನ ಯೋಗ ಉಂಟಾಗುತ್ತೆ. ವಿವಾಹ ಆಗದೇ ಇರುವವರಿಗೆ ತಾಯಿಯ ಆಶೀರ್ವಾದವೇ ದೊಡ್ಡ ರಕ್ಷಾ ಕವಚ ಆಗುತ್ತೆ. ತಂದೆ ಕಡೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ತಾಯಿ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಮಾತನಾಡಿದವರು ಈಗ ಮೌನವಾಗುವ ಸಮಯ ಶುರುವಾಗುತ್ತೆ. ನಿಮ್ಮ ಸಹನಶೀಲತೆ, ನಿಮ್ಮ ಹಠ, ನಿಮ್ಮ ಮೌನ ಎಲ್ಲವೂ ಕೂಡ ಈಗ ಫಲವನ್ನು ಕೊಡುತ್ತೆ. ಆದರೆ ಒಂದು ಎಚ್ಚರಿಕೆ, ವೃಶ್ಚಿಕ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸೋದಕ್ಕೆ ಬಹಳ ಮುಖ್ಯ. ಮಾತಿನಿಂದಲ್ಲ, ಮೌನದಿಂದ ಗೆಲ್ಲುವ ಸಮಯ ಇದು. ಶತ್ರುಗಳು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ನೀವು ಪ್ರತಿಕ್ರಿಯಿಸದೇ ಇದ್ದರೆ ಅವರೇ ಸೋಲ್ತಾರೆ. ನರದೃಷ್ಟಿ ಪ್ರಭಾವ ನಿಮಗೆ ಜಾಸ್ತಿ ಇರೋದ್ರಿಂದ ಮಂಗಳವಾರ ಹನುಮಾನ್ ಪೂಜೆ ಮಾಡೋದು, ಕೆಂಪು ಹೂವು ಅರ್ಪಣೆ ಮಾಡೋದು ಅಥವಾ ಹನುಮಾನ್ ಚಾಲಿಸ ಪಠನೆ ಮಾಡೋದು ಅತ್ಯಂತ ಉತ್ತಮ. ಶನಿವಾರ ಕಪ್ಪು ಎಳ್ಳು ದಾನ ಮಾಡೋದು, ದೀಪ ಹಚ್ಚೋದು ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಅಮಾವಾಸ್ಯೆ ದಿನ ಮನೆಗೆ ನಿಂಬೆ, ಮೆಣಸಿನಕಾಯಿ, ಕೆಟ್ಟ ದೃಷ್ಟಿ ತೆಗೆಸ್ಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರೇ, ನೀವು ದೂರವಾಗುತ್ತೆ, ಎಲ್ಲವೂ ಕೂಡ ದೂರವಾಗಿ ನೀವು ಈಗ ಬಿದ್ದಿಲ್ಲ, ನೀವು ತಯಾರು ನಡೆಸ್ತಾ ಇದ್ದೀರಾ. ಈಗ ನಿಮ್ಮ ಏಳಿಗೆ ಅನ್ನೋದು ಶುರುವಾಗುತ್ತೆ, ನಿಮ್ಮ ಸಮಯ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವೃಶ್ಚಿಕ ರಾಶಿಯ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.